ಸ್ನೇಹಿತರೆ, ಹಬ್ಬಗಳಲ್ಲಿ ಕೋಸಂಬರಿ ಉಳಿದ್ರೆ ಚಿಂತೆ ಬೇಡ. ಅದರಿಂದ ರುಚಿಕರವಾದ ತಿಂಡಿ ಮಾಡ್ಬೋದು. ಬನ್ನಿ ಹೇಗಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ 3/4 ಕಪ್ಪು ಊಟದ ಅಕ್ಕಿ ತಗೊಳ್ಳೋಣ. ಇದು ನೋಡಿ, ನಾವು 1 ಕಪ್ಪಷ್ಟು ಕೋಸಂಬರಿ ಇದೆಯಲ್ಲ, ಅದರ ಅಳತೆ ಪ್ರಮಾಣ. ಅಕ್ಕಿನ ನೀರಿನಲ್ಲಿ 5 ಗಂಟೆ ಅಷ್ಟು ನೆನೆಸಿಡಬೇಕಾಗತ್ತೆ. ಕೋಸಂಬರಿ ಹೇಗಿರುತ್ತೆ ಹಾಗೆ ಉಪಯೋಗಿಸ್ಕೊಬೇಕು. ಸೌತೆಕಾಯಿ ಇರುತ್ತೆ, ಕಾಯಿ ತುರಿ, ಹೆಸರುಬೇಳೆ. 5 ಗಂಟೆ ಕಾಲ ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ಕೋಸಂಬರಿ ಮತ್ತು ಅಕ್ಕಿನ ಮಿಕ್ಸಿಗೆ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಬೇಕು. ಕೋಸಂಬರಿ ದೋಸೆ ಹಿಟ್ಟು ರೆಡಿಯಾಗಿದೆ ನೋಡಿ. ಹದ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತುಂಬ ತೆಳುವಾಗೂ ಇರಬಾರ್ದು, ತುಂಬಾ ಗಟ್ಟಿ ಮಾಡ್ಕೊಬೇಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ದೋಸೆ ಅಂತೂ ಸೂಪರಾಗಿ ಬರುತ್ತೆ. ಹಿಟ್ಟು ರುಬ್ಬಿದ ತಕ್ಷಣ ದೋಸೆ ಹಾಕೊಳ್ಳೋ ಬದಲು 1 ಗಂಟೆ ಈ ಥರ ಮುಚ್ಚಿಡಿ, ನಂತರ ದೋಸೆ ಹಾಕೊಳ್ಳಿ. ನೋಡಿ ಸ್ನೇಹಿತರೆ, ತೂತು ದೋಸೆ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ಇದನ್ನು ಟೊಮೆಟೊ ಚಟ್ನಿ ಇಲ್ಲಾಂದರೆ ಶುಂಠಿ ಚಟ್ನಿನಲ್ಲಿ ತಿಂದರೆ ಅಂತೂ ಸೂಪರಾಗಿರುತ್ತೆ. ಇಲ್ಲ ಸಾಗುನಲ್ಲೂ ತಿನ್ಬೋದು. ನಿಮ್ಮ ಮನೇಲೂ ಕೋಸಂಬರಿ ಉಳಿದ್ರೆ ಇದೇ ಥರ ದೋಸೆ ಮಾಡಿಕೊಂಡು ಸವಿಯಿರಿ.